गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। सिन्दूरारुण विग्रहां त्रिनयनां माणिक्यमौळी स्फुरत्तारानायकशेखरां स्मितमुखी मापीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतिं सौम्यां रत्नघटस्थरक्तचरणां ध्यायेत् परामम्बिकां ध्यायेत् परामम्बिकां। ಪ್ರಥಮದಲ್ಲಿ ಎನ್ನಾತ್ಮ ಕಲ್ಯಾಣ ಕರ್ತೃಗಳಾಗಿರುವಂತಹ ಪವಾಡ ಪುರುಷರು ಲೀಲಾಮೂರ್ತಿಗಳು ಅವಧೂತರಲ್ಲಿಯೇ ಅಗ್ರಗಣ್ಯರಾಗಿರತಕ್ಕಂತಹ ಸದ್ಗುರು ಚನ್ನ ಋಷಭೇಂದ್ರ ಅಪ್ಪಾಜಿಯವರ ಪವಿತ್ರ ಪಾದಾರವಿಂದಗಳನ್ನು ಋಣ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಭಕ್ತ ಕಾಮಕಲ್ಪದ್ರುಮರೆನಿಸಿಕೊಂಡಿರತಕ್ಕಂತಹ ಪರಶಿವನ ಪರಾವತಾರಿಗಳಾದ ಸದ್ಗುರು ಸಿದ್ಧಾರೂಢ ಅಪ್ಪಾಜಿಯವರ ಶ್ರೀಚರಣಾರವಿಂದಗಳಲ್ಲಿಯೂ ಕೂಡ ದಂಡವತ್ ಪ್ರಣಾಮಗಳನ್ನ ಸಮರ್ಪಣೆ ಮಾಡ್ತಾ ಈ ಕ್ಷೇತ್ರವಾಗಿರತಕ್ಕಂತಹ ಲಿಂಗದಹಳ್ಳಿ ಗ್ರಾಮದ ಆರಾಧ್ಯ ದೈವವಾಗಿರುವಂತಹ ಸೃಷ್ಟಿ ಸ್ಥಿತಿಲಯ ಕರ್ತಳಾಗಿರುವ ಜಗನ್ಮಾತೆ ಅಂಬಾದೇವಿಯ ಪವಿತ್ರ ಪಾದಾರವಿಂದಗಳಲ್ಲಿಯೂ ಕೂಡ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅದೇ ರೀತಿಯಾಗಿ ಅಂಬಾದೇವಿ ಜಾತ್ರಾ ಮಹೋತ್ಸವದ 4ನೆಯ ದಿನದ ಸಾಯಂಕಾಲದ ಬ್ರಹ್ಮ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರುವ ಅದ್ವೈತಾನಂದಪ್ಪಂಗಳವರ ಶ್ರೀಚರಣಾರವಿಂದಗಳಲ್ಲಿಯೂ ಕೂಡ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಹಾಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರತಕ್ಕಂತಹ ಮಾತೋಶ್ರೀ ಲಲಿತಮ್ಮ ತಾಯಿಯವರ ಪವಿತ್ರ ಪಾದಾರವಿಂದಗಳಲ್ಲಿಯೂ ಕೂಡ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಲಿಂಗಯ್ಯಪ್ಪಂಗಳವರನ್ನೇ ಮೊದಲು ಮಾಡಿಕೊಂಡು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವ ಪೂಜ್ಯರ ಶ್ರೀಚರಣಾರವಿಂದಗಳಲ್ಲಿಯೂ ಕೂಡ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಜಗದಂಬೆಯ ಕೃಪೆಯನ್ನ ಪಡೆದುಕೊಂಡು ತಮ್ಮ ಬದುಕನ್ನ ಪಾವನ ಮಾಡಿಕೊಳ್ಳಲಿಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಪ್ರಸ್ತುತ ವಿಷಯವೇನಂತ ಕೇಳಿದರೆ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಅಂತ. ಲೋಕಹಿತ ಚಿಂತಕರು ಅಪರೋಕ್ಷಾನುಭವಿಗಳು ಕನ್ನಡ ನಾಡಿನ ಮುಮುಕ್ಷುಗಳ ಉದ್ಧಾರಕರಾಗಿರ್ತಕ್ಕಂತಹ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ರಚಿಸಲ್ಪಟ್ಟಿರುವ ಕೈವಲ್ಯ ಪದ್ಧತಿ ಎಂಬ ಸುಂದರವಾಗಿರ್ತಕ್ಕಂತಹ ಗ್ರಂಥದಲ್ಲಿ ಬರ್ತಕ್ಕಂತಹ 1ನೆಯ ಸ್ಥಳವಾದ ಶಿವಕಾರುಣ್ಯ ಸ್ಥಳದಲ್ಲಿ ಬರ್ತಕ್ಕಂತಹ 11ನೆಯ ಪದ್ಯ ಅದ್ಯಾವುದು ಅಂತ ಕೇಳಿದ್ರೆ ಪರಮ ಪಾವನ ಪಂಚಮುಖ ದಯಾ ಸಿಂಧುವೆ ಶಂಭುಲಿಂಗ ಅಂತ. ಅದ್ರೊಳಗ ಒಂದನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಏನಂತಂದ್ರ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಅಂತ. ಭಕ್ತಿ ಹೆಂಗಿರ್ಬೇಕನ್ನೋದನ್ನ ಬಹಳ ಸುಂದರವಾಗಿ ತಮ್ಮೆಲ್ಲರನ್ನ ಕುರಿತು ಉಪದೇಶಾಮೃತವನ್ನ ಇಲ್ಲಿವರೆಗೂ ಏನ್ ಮಾಡಿದ್ರಂದ್ರ ಉಣಬಡಿಸುವಂತವರಾದ್ರು. ಸಾಮಾನ್ಯವಾಗಿ ಹೇಳಬೇಕು ಅಂತಂದ್ರ ಭಕ್ತಿ ಅಂದ್ರ ಪ್ರೀತಿ ಅಂತ ಅರ್ಥ, ಭಕ್ತಿ ಅಂದ್ರ ನಂಬಿಕೆ ಅಂತ ಅರ್ಥ, ಭಕ್ತಿ ಅಂದ್ರ ವಿಶ್ವಾಸ ಅಂತ ಅರ್ಥ ಆಗ್ತದೆ. ಎಲ್ಲಿ ಪ್ರೀತಿ ಇರ್ತದಲ್ಲ ಅಲ್ಲಿ ನಂಬಿಕೆ ಇರ್ತದಂತ,
ಎಲ್ಲಿ ಪ್ರೀತಿ ಇರ್ತದಲ್ಲ ಅಲ್ಲಿ ಏನಿರ್ತದ ಅಂದ್ರೆ ವಿಶ್ವಾಸ ಅನ್ನುವಂಥದ್ದು ಇರ್ತದಂತೆ. ನಮ್ಮ ಪ್ರೀತಿ ಹೆಂಗಿರ್ಬೇಕಂದ್ರೆ, ನಮ್ಮ ಪ್ರೀತಿ ಅದು ಹೆಂಗಿರ್ಬೇಕಂದ್ರೆ, ನಾವು ಪ್ರೀತಿ ಮಾಡೋಣದ್ರಿಂದ ಅದು ನಮಗೆ ಹೆಂಗೆ ಸಿಗಬೇಕಂತಂದ್ರ ಇನ್ನೊಂದು ಯಾವುದು ಬ್ಯಾಡ ಅನ್ನುವಂಗ ನಮಗೆ ಸಿಗಬೇಕಂತ ನೋಡ್ರಿ. ಅದು ನಮಗೆ ಎಲ್ಲಿ ಸಿಗ್ತದ ಅನ್ನೋದನ್ನ ಬಹಳ ಸುಂದರವಾಗಿ ಇಲ್ಲಿ ಹೇಳ್ಕೊಂಡು ಬಂದ್ರು. ಆ ಪ್ರೀತಿಯನ್ನ ನಾವು ಇಡೋಣದ್ರಿಂದ ನಿತ್ಯವಾಗಿರ್ತಕ್ಕಂಥ ಸುಖ ನಮಗ ಸಿಗೋದು ಎಲ್ಲಿ ಅಂತಂದ್ರ ಭಗವಂತನ ಮೇಲೆ ನೋಡ್ರಿ. ಅಷ್ಟೇ ಅಲ್ಲ, ಜಗನ್ಮಾತೆಯ ಮೇಲೆ ಅದು ಭಕ್ತಿನೂ ಅಂತ ಕರೆಸಿಕೊಳ್ತದೆ. ಭಗವತಿಯ ಮ್ಯಾಲ, ಭಗವಂತನ ಮ್ಯಾಲ ನಾವು ಪ್ರೀತಿಯನ್ನು ಇಟ್ಟಿವಿ ಅಂತಂದ್ರೆ ಅದು ಭಕ್ತಿ ಅಂತ ಕರೆಸ್ಕೊಳ್ತದ. ಭಕ್ತಿ ಅಂತ ಕರೆಸ್ಕೊಳ್ದ ಅಷ್ಟೇ ಅಲ್ದ, ಆಕಿ ಮ್ಯಾಲ ನಾವು ಪ್ರೀತಿ ಇದ್ದೀವಿ ಅಂದ್ರೆ, ಆಕಿ ಮ್ಯಾಲ ನಾವು ನಂಬಿಕೆಯನ್ನು ಇಟ್ಟಿದ್ದೀವಿ ಅಂದ್ರೆ, ಮೊದಲು ಏನ್ ಮಾಡ್ಬೇಕಂದ್ರ ಆಕಿ ಮ್ಯಾಲ ನಂಬಿಕೆ ನಾವು ಇಡಬೇಕು. ಆಮೇಲೆ ಏನ್ ಮಾಡ್ತಾಳ್ರಿ ಆಕಿ, ನಾವು ಹೇಳ್ದಂಗ ಆಕಿ ಕೇಳ್ತಾಳಂತ. ನಾವು ಹೇಳ್ದಂಗ ನಾವು ಏನನ್ನ ಆಕಿನ ಸ್ಮರಣ ಮಾಡಿಕೊಂಡು ಏನೇನು ಬಯಸ್ತೀವಲ್ಲ ಎಲ್ಲವೂ ನಮಗೇನಾಗ್ತದಂದ್ರೆ ಸಿಗ್ತದ, ಎಲ್ಲ ಸಿಗ್ತದ. ಹಾಗಾದ್ರೆ ಈ ಭಕ್ತಿ ಮಾಡೋದರ ಏನು ಸಾಮಾನ್ಯ ಐತೇನ್ರಿ ಅಂತ ಕೇಳ್ಬೋದು. ಅದು ಸಾಮಾನ್ಯ ಇಲ್ಲ, ಬಹಳ ಕಷ್ಟದ, ಬಹಳ ಕಷ್ಟದ. ಯಾಕಂತ ಕೇಳಿದ್ರೆ ಸಾಮಾನ್ಯವಾಗಿರ್ತಕ್ಕಂತಹ ಲೌಕಿಕವಾಗಿರ್ತಕ್ಕಂತಹ ನಶ್ವರವಾಗಿರ್ತಕ್ಕಂತಹ ಸುಖ ನಮಗೆ ಸಿಗಬೇಕಾಗಿತ್ತು ಅಂದ್ರೆ ನಾವೆಷ್ಟು ಕಷ್ಟ ಪಡ್ತೀವ್ರಿ, ಸಾಕಷ್ಟು ಕಷ್ಟ ಪಡ್ತೀವಿ ನಾವು. ಆದ್ರೆ ಶಾಶ್ವತವಾಗಿರ್ತಕ್ಕಂಥ ಸುಖ ನಮ್ಮಲ್ಲಿ ನಮಗೆ ಸಿಗಬೇಕಾಗಿತ್ತು ಅಂತಂದ್ರ, ಶಾಶ್ವತವಾಗಿರ್ತಕ್ಕಂತಹ ಪ್ರೀತಿ ನಮಗೆ ಸಿಗಬೇಕಾಗಿತ್ತಂದ್ರ 100 ಪಟ್ಟು ಕಷ್ಟಪಟ್ಟರು ನಮಗೇನ ಚಿಂತಿಲ್ಲ ಅಂತ ಅರ್ಥ. ಯಾಕಂದ್ರೆ ಈ ಭವದಿಂದ ನಮ್ಮನ್ನು ಪಾರು ಮಾಡುವಂತ ಶಕ್ತಿ ಯಾರಲ್ಲಿರ್ತದಂದ್ರ ಆ ಜಗನ್ಮಾತೆಯ ಹತ್ತಿರದ. ಅದಕ್ಕಾಗಿ ನಾವು ಹೇಳ್ದಂಗೆ ಹೆಂಗ್ ಕೇಳ್ತಾಳ್ರಿ ಅನ್ನುವಂತ ಮಾತ ಬರಬಹುದು. ಒಂದ್ಸಲ ಏನಾಗಿತ್ತು ಅಂತಂದ್ರ, ಆಕಿನನ್ನ ಸ್ಮರಣೆ ಮಾಡುವವರು ಆಕಿ ಅವ್ರು ಏನದಾರಲ್ಲ, ಏನ್ ಕೇಳ್ತಾರಲ್ಲ ಅದನ್ನೇ ಮಾಡ್ತಾಳಂತ್ರಿ. ಏನ್ ಹೇಳ್ತಾರಲ್ಲ ಅದನ್ನ ಮಾಡ್ತಾರಂತ್ರಿ. ಗುಡಿಗೇರಿಯೊಳಗ ದ್ಯಾಮವ್ವನ ಗುಡಿಯೊಳಗ ಶರೀಫಜ್ಜ ಮತ್ತು ಗೋವಿಂದ ಭಟ್ರು ಪ್ರತಿ ದಿವಸ ಹೊಕ್ಕಿದ್ರು. ಯಾವಾಗ ಹೊಕ್ಕಿದ್ರು ಅಂದ್ರೆ ಪೂಜಾರಿ ಬಂದ ಎಲ್ಲ ಗುಡಿ ಸ್ವಚ್ಛ ಮಾಡಿ ದೇವಿ ಪೂಜಾ ಮಾಡಿ ಅವ ಹೋಗ್ತಿದ್ದ. ಇವರಿಬ್ರು ಅಲ್ಲಿ ಹೋಗಿದ್ರು. ಯಾರು? ಶರೀಫಜ್ಜ ಮತ್ತು ಗೋವಿಂದ ಭಟ್ರು ಇಬ್ರು ಹೋಗಿ ಏನ್ ಮಾಡ್ತಿದ್ರು ಅಂದ್ರೆ ಸಿದ್ಧಪತ್ರಿಯನ್ನ ಸೇರ್ತಿದ್ರು. ಮತ್ತದ್ ಸೇದೋ ಮುಂದೆ ಏನಾರ ಕಸ ಬೀಳುವುದನ್ನ ಅಲ್ಲೆಲ್ಲ ಕಸ ಚೆಲ್ಲಿ ದಾಟಿ ಬರ್ತಿದ್ರು ಅವ್ರು. ಅವಾಗೆಲ್ಲ ಅಲ್ಲಿ ಏನಿತ್ತು ಅಂದ್ರೆ ಬ್ರಿಟಿಷರ ಆಡಳಿತ ಇತ್ತು. ಆಮೇಲೆ ಪ್ರಾಂತ ಸಾಹೇಬ್ ಬಂದ ಅಲ್ಲೆಲ್ಲ ಬಿದ್ದಿರ್ತಕ್ಕಂಥ ಕಸ ಎಲ್ಲ ನೋಡಿದ ಗುಡಿಯಾಗ ಅರ್ಚಕ ಏನದನಲ್ಲ ಅವನ ಕರೆಸಿ ಇಷ್ಟ್ಯಾಕ ಗಲೀಜು ಮಾಡಿ ಗುಡಿ ಅಂತ ಕೇಳ್ತಾನ್ರಿ ಪ್ರಾಂತ ಸಾಹೇಬ್. ಅವ ಅಂದ, ನಾ ಮಾಡಿಲ್ರಿ, ಒಂದಿಬ್ರು ಬರ್ತಾರ ಇಲ್ಲೇ, ನಾ ಎಲ್ಲ ಸ್ವಚ್ಛ ಮಾಡಿ ದೇವಿ ಪೂಜಾ ಮಾಡಿ ನಾ ಹೋಗಿರ್ತೀನಿ, ಆಮೇಲೆ ಅವ್ರು ಬರ್ತಾರ, ಇಷ್ಟೆಲ್ಲ ಏನ್ ಮಾಡ್ತಾರ ಕಸ ಕಡ್ಡಿ ಚೆಲ್ಲಿ ಹೋಗಿ ಬಿಡ್ತಾರಂತೆ. ಆ ಪ್ರಾಂತ ಸಾಹೇಬ್ ಅಂದ, ನಾಳೆ ಅವರು ಬರಗೊಡ್ದ ನೀ ಏನ್ ಮಾಡು, ಗುಡಿ ಕೀಲಿ ಹಾಕೊಂಡು ಹೋಗಿಬಿಡು ಅಂತ ಹೇಳಿಬಿಟ್ಟ. ಅವ್ರು ಬರಗೊಡ್ದ ನೀ ಏನ್ ಮಾಡಂದ್ರೆ ಗುಡಿ ಕಿಲಿ ಹಾಕೊಂಡು ಹೋಗ್ಬಿಡಂದ ತಕ್ಷಣ ಮತ್ತ ಅವ್ರು ಹೇಳ್ದಂಗ ಇವಾಗ ಕೇಳ್ಬೇಕು. ಆಯ್ತಂತ ತಿಳ್ಕೊಂಡು ಗುಡಿಯನ್ನ ಕೀಲಿ ಹಾಕೊಂಡು ಹೋಗಿಬಿಟ್ಟ. ಅವ್ರಿಬ್ರು ಬರಗೊಡ್ದನ ಬಂದ್ರು. ಇಬ್ರು ಗುರು ಶಿಷ್ಯರು ಬಂದು ನೋಡಿದ್ರು, ಈ ದ್ಯಾಮವ್ ಗುಡಿ ಕೀಲಿ ಹಾಕೊಂಡ್ರಲ್ಲ ಅಂತನ್ರಿ ಅಜ್ಜ. ಗುಡಿ ಕೀಲಿ ಹಾಕೊಂಡ್ರಲ್ಲ ಅಂತ ಆ ಅರ್ಚಕನ ಕರೆದ್ರು. ಈ ಕೀಲಿ ತೆಗಿ ಯಾಕೆ ಹಾಕೊಂಡ್ ಕುಂತಿ ಅಂತ ಕೇಳ್ತಾರ. ಇಲ್ಲ, ಕೀಲಿ ನೀವು ಬರಗೊಡ್ದನ ಕೀಲಿ ಹಾಕಂದಾರು, ಅದಕ್ಕಾಗಿ ನಾವು ಹಾಕಿವಿ ಅಂತಂದ್ರಿ ಅವ್. ಹಿಂಗೈತನ ಇದಂತನ್ರಿ ಅಜ್ಜ. ಗೋವಿಂದ ಭಟ್ರು ಶರೀಫಜ್ಜರು ಕಿಲಿ ಹಾಕಂದಾರ ನಿನಗಂದ. ಹೌದು ಹಾಕಂದ. ಆಯ್ತು ಹೋಗುನಿ, ನಿನ್ ಕೆಲಸ ಮುಗ್ದತ್ ಹೋಗುನಿ ಅಂದ. ಎದುರಿಗೆ ದ್ಯಾಮವ್ವನ ಎದುರಿಗೆ ನಿತ್ತ ಗೋವಿಂದ ಭಟ್ರು ಅಂತಾರಂತ,
ಈಗೇನು ನಾ ಬಂದಾಗ ನೀ ಕೀಲಿ ಹಾಕೊಂಡ್ ಕುಂತಿಲ್ಲ, ಇನ್ನು ಯಾರ ಬಂದ್ರೆ ಕೀಲಿ ತಕೊಂಡಿ ಅಂದ್ರೆ ನಿನಗೈತಿ ನನಗೈತಿ ಅಂತ ನೋಡ್ರಿ. ಯಾರಿಗ್ರಿ? ದ್ಯಾಮವ್ಗ. ಆಕಿ ಕಲ್ಲಿನ ದ್ಯಾಮವ್ವ ಇದ್ದಳಕಿ. ಆ ಮೂರ್ತಿನ ಎದ್ದು ಬಂತ್ರಿ. ಅದು ಮೂರ್ತಿನ ಎದ್ದು ಬಂದ ಹೆಂಗ ಕೀಲಿ ಹಾಕಿದ್ರಲ್ಲ ಆ ಬಾಗಿಲಿಗೆ ಬೆನ್ನ ಹಚ್ಚಿ ಕುಂತು ಬಿಡ್ತದ. ಬೆನ್ನ ಹಚ್ಚಿ ಕುಂತು ಬಿಡ್ತು. ಹೋಗಿಬಿಟ್ರಿ ಅವರು. ಆ ಕಡೆಯಿಂದ ಮರನೇ ದಿವಸ ಅರ್ಚಕ ಬಂದ. ಅರ್ಚಕ ಬಂದ ಎಲ್ಲ ಹೊರಗಿನ ಅಂಗಳ ಬಾಗಲೆಲ್ಲ ಕಸ ಹೊಡೆದ. ಒಳಗೆ ಬಂದು ಇನ್ನೇನು ಕೀಲಿ ತೆಗಿಬೇಕಂದ್ರೆ ಏನು ಮಾಡ್ರು ಕೀಲಿ ತೆಗಿಯಾಕ ಬರುವತ್ತ. ಯಾಕೆ ಯಾರು ಕುಂತಾರ? ಯಾರಲ್ಲಿ? ದ್ಯಾಮವ್ವ ಬಂದು ಕುಂತಾಳ. ಕೀಲಿ ತೆಗಿಯಲಿಲ್ಲ. ಹಿಂಗ 1 ದಿವಸ ಹೋಯ್ತು, 2 ದಿವಸ ಹೋಯ್ತು, ವಾರ ಗಂಟ್ಲೆ ಹಿಂಗ ಹೋಯ್ತು. ಇನ್ನ ಎಲ್ಲ ಹಿಂಗ ಬಿಟ್ರೆ ಪೂಜಾನ ಇಲ್ಲ ಅಂತಂದ್ರೆ ಇದರಿಂದನೇ ನನ್ನ ಉಪಜೀವನ ಆಗೋದು. ಅವರೆಲ್ಲ ಬಂದು ನೋಡಿದ್ರ ಇನ್ನು ನನಗೆ ಸಿಟಿ ಹೇಳ್ತಾರ. ಅವ್ರು ಬಂದು ನೋಡೋಕ್ಕಿಂತ ಮುಂಚೆ ಏನು ಮಾಡ್ಬೇಕು? ನಾ ಹೋಗಿ ಹೇಳ್ಬೇಕಲ್ಲಿ ಅಂದವನ ಏನು ಮಾಡಿದ? ಓಡ್ಕೊಂತ ಹೋದ ಅರ್ಚಕ. ಓಡ್ಕೊಂತ ಹೋಗಿ ಪ್ರಾಂತ್ಯ ಸಾಹೇಬನ ಮುಂದೆ ಹೇಳಲಿಲ್ಲ ಮೊದಲು. ಅದಕ್ಕಿಂತ ಅವ್ನು ಸ್ವಲ್ಪ ಕೆಳಗಿರ್ತಾರಲ್ಲ ಊರಾಗೆಲ್ಲ, ಕುಲಕರ್ಣಿ ಅವರು, ಗೌಡ್ರು, ಅವ್ರು ಇವ್ರು ಇರ್ತಾರಲ್ಲ, ಒಬ್ಬೊಬ್ರಿಗೆ ಹೇಳಾಕತ್ತ. ಅವಾಗ ಆ ಕುಲಕರ್ಣಿ ಅವ್ರು ಬಂದ್ರು. ನಾ ಬಂದ್ರೆ ತೆಗಂಗಿಲ್ಲನೋ ಅಂತ ನಾನು ಇಟ್ಕೊಂಡು ಬಂದ್ರಿ. ನಾ ಬಂದ್ರೆ ತೆಗಂಗಿಲ್ಲನ ಆಕೆ ಅಂತ ಬಂದು ದುಡಿದ ಅವ ಅಲ್ಲ. ಅವ್ರ ಮನೆಯಾಗಿನ ಮಂದಿ ಎಲ್ಲ ಬಂದ್ರು ತೆಗಿಯೋ ಸ್ಥಿತಿ ಇರಾಕಿಲ್ಲ. ಆಕಿ ಏನ್ ಮಾಡಿದ್ರಂದ್ರ ಕೀಲಿ ತೆಗಿಗೊಡ್ಲಿಲ್ಲ. ಇವ ಏನು ಮಾಡಿದ್ರಿ? ಸುಮ್ಮನಿತ್ತ ನನಗೂ ಕೆಲಸ ಆಗ್ಲಿಲ್ಲದಂದ. ಆಮೇಲೆ ಊರು ಗೌಡ್ರನ್ನ ಕರೆದ್ರು. ಅವರು ಬಂದ್ರು. ನಾವು ಬಂದ್ರೆ ಬರುದಿಲ್ಲನ ಅಂತಂದ ಬಂದು ತೆಗ್ಯಾಕ ಹೋಗ್ತಾರ್ರಿ. ಕೀಲಿ ಅದು ಬಾಗಿಲನ ತೆಗಿಯುದಿಲ್ಲ. ಬಾಗಿಲ ತೆಗಿಯುದಿಲ್ಲ. ಯಾಕಂದ್ರೆ ಒಳಗ ನಾ ಅನ್ನುವಂಥದ್ದು ತುಂಬಿಕೊಂಡ ಬಂದಿದ್ರಿ ಇವರು. ಏನಂತಂದ್ರ ನಾ ಇಂಥವ ಅನ್ನುವಂಥದ್ದು ಒಳಗೆ ಇಟ್ಕೊಂಡು ನಾ ಅನ್ನುವಂಥ ಅಹಂಕಾರವನ್ನು ಇಟ್ಕೊಂಡು ಬಂದು ತೆಗೆದ್ರೆ ಎಲ್ಲಿ ಸಾಧ್ಯ ಆಗ್ತದ್ರಿ? ಸಿದ್ಧಾರೂಢಪ್ಪನ ಹತ್ರ ಒಬ್ಬ ದೇಸಾಯಿ ಇದ್ದಂತ. ಆ ದೇಸಾಯಿ ಏನು ಮಾಡಿದ ಅಂತಂದ್ರ 12 ವರ್ಷಗಳ ಪರ್ಯಂತರವಾಗಿ ಸೇವಾ ಮಾಡಿದ ಅಜ್ಜಂದ. 12 ವರ್ಷ ಮುಗೀತು. ಸುಮ್ಮನೆ ಇರ್ಲಿಲ್ರಿ ಅವ. ಅಜ್ಜಗಂದಂತ ಇನ್ನೂ ಎಷ್ಟು ವರ್ಷ ನೀನು ಸೇವಾ ಮಾಡ್ಬೇಕು ನಾ ಅಂದಂತ್ರಿ ದೇಸಾಯಿ. ಇನ್ನೂ ಎಷ್ಟು ವರ್ಷ ನೀನು ಸೇವಾ ನಾ ಮಾಡ್ಬೇಕನ್ನ ಇಷ್ಟು ಸರಳವಾಗಿ ಅಪ್ಪವ್ರು ಹೇಳಿದ್ರು. ನೋಡೋ ದೇಸಾಯಿ, ಆ ಮಿತಿ ನನಗೆ ಗೊತ್ತಿಲ್ಲಪ್ಪ. ಇನ್ನು ಎಷ್ಟು ವರ್ಷ ನೀ ಸೇವಾ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಜಡ್ಯಾಪಜ್ಜನ ಕೇಳಿದ್ರೆ ಗೊತ್ತಾಕೈತಿ ನೋಡಂತಾನ್ರಿ ಅಜ್ಜ. ಜಡ್ಯಾಪಜ್ಜನ ಹೋಗಿ ಕೇಳ್ಕೊಂಬ ಗೊತ್ತಾಕೈತಿ. ಮತ್ ಮೊದ್ಲ ಹೇಳ್ಬೇಕಿಲ್ಲ, ನಿನ್ನ ಹತ್ರ ನಾ ಯಾಕೆ ಇರ್ತಿದ್ನಿ ಒಂದಂತ್ರಿ. ಹೋಗಿ ನೀ ಸೊಮ್ಮ ಅಂತಂದ ಅಜ್ಜ. ಹೋದ್ರು. ಆ ದೇಸಾಯಿ ಹೋಗಿ ಇನ್ನೂ ಜಡಿಮಠದೊಳಗ ಹೆಜ್ಜೆ ಒಳಗೆ ಇಡಾಕತ್ತಿದ್ದ. ಇನ್ನೂ ಗೇಟಿನ ಹತ್ರನ ಇದ್ದ. ಜಡ್ಯಾಪಜ್ಜ ಅವ್ರು ಕುಂತಿದ್ರಿ. ಅವ್ರಂದ್ರು ಬಂದು ನೋಡ್ದೆ ಕಳ್ಳ ಅಂತಂದ್ರು. ಅವ್ರು ಮುಂದೇನೋ ಅಂದಾರ, ಅದನ್ನ ನಮಗೆ ಅಣ್ಣಾಕ್ ಬರೋದಿಲ್ಲ. ಬಂದು ನೋಡ ಕಳ್ಳ ಅಂತಂದ್ರು. ಭಾಳ ಸಿಟ್ಟು ಬಂತ್ರಿ ಇವನಿಗೆ. ನನಗೆ ಹಿಂಗೆಲ್ಲ ಅನ್ನಕತ್ತ ನೀವು ಅಂತೇಳಿ. ಯಾಕಂದ್ರೆ ಒಳಗೆ ನಾ ದೇಸಾಯಿ, ನಾ ಗೌಡನು ಅಂತ ತುಂಬ್ಕೊಂಡ್ಬಿಟ್ಟತ್. ಅವಾಗ ಬಹಳ ಸಿಟ್ಟು ಬಂತು. ಬಂದಿನಿ, ಇನ್ನು ಹೊಳ್ಳಿ ಹೋಗುದು ಬೇಡ, ಇನ್ನಟ್ಟು ಮುಂದಕ್ಕೆ ಹೋಗುನು ಒಳಗೆ ಮಠದನ ಅಂತೇಳಿ ಹೆಂಗ ಆ ದೇಸಾಯಿ ಮುಂದೆ ಹೋಗ್ತಾನಲ್ಲ ಮಠದೊಳಗ, ಹಂಗ ಜಡ್ಯಾಪಜ್ಜನವ್ರು ಏನ್ ಮಾಡ್ರಿ ಅಂದ್ರೆ ಎಷ್ಟು ಮಂದಿ ಅವ್ರು ವಂಶದೊಳಗಿದ್ರಲ್ಲ ಅವ್ರನ್ನ ಎಲ್ಲರನ್ನು ಬೇದ್ ಬಿಟ್ರು ನೋಡ್ರಿ. ಅವ್ರನ್ನ ಎಲ್ಲರನ್ನೂ ಬೇದ್ರು. ಬಂದ ಮುಖ ಸಣ್ಣ ಮಾಡ್ಕೊಂಡು ನಾವೇನ್ ನಮಸ್ಕಾರನ ಮಾಡ್ಲಿಲ್ಲ, ಸುಮ್ಮನೆ ನಿತ್ರಿ ಅಜ್ಜನ ಮುಂದೆ. ಯಾಕೋ ನಾ ಬೇದದ ಸಿಟ್ಟು ಬಂತೇನ್ ನಿನಗಂತ ಕೇಳಿದ್ರು ಅಪ್ಪರು, ಜಡ್ಯಾಪಜ್ಜವ್ರು. ಸಿಟ್ಟು ಬಂದತ್ರಿ, ಅದನ್ನೇನು ಮಾಡ್ತಿರಿ ತಗೋರಿ, ಬ್ಯಾರೇನ ಇರ್ತಿತ್ತು, ಮತ್ತೆ ಯಾರ ಬೇದಿದ್ರು ಅಂದ್ರಿ ಅವ. ಯಾರಿಗೆ? ಜಡ್ಯಾಪಜ್ಜ. ಅವಾಗ ಜಡ್ಯಾಪಜ್ಜನವ್ರು ಅಂತಾರ, ನಾ ಬೈದಿರ್ತಕ್ಕಂತ ಒಂದು ಬೇಗಳ ನಿನಗೆ ಎಷ್ಟು ಮನಸ್ಸಿಗೆ ಹತ್ತಿತ್ತು, ಸಾಕಷ್ಟು ಮನಸ್ಸಿಗೆ ಹತ್ತಿತ್ತು ನಿನಗ. ಪ್ರತಿ ಕ್ಷಣನು ಪ್ರತಿ ದಿವಸನು ನೀನ್ ಏನ್ ಮಾಡ್ತಿದ್ದೆ ಅಂದ್ರೆ ಸಿದ್ಧಾರೂಢ ಅಜ್ಜಾರದು ಸೇವಾ ಮಾಡ್ತಿದ್ದಿ. ಪ್ರತಿ ಕ್ಷಣನು ನಿನಗೆ ಉಪದೇಶ ಮಾಡ್ಯಾರ ಅವ್ರು. ನೀನೇ ಬ್ರಹ್ಮ ಇದ್ದಿ ಅಂತ ಉಪದೇಶ ಮಾಡ್ಯಾರ. ಅದ ನಿನಗೆ ಒಳಗೆ ಹೋಗಿಲ್ಲ. ನಿನ್ನ ಒಳಗೆ ತುಂಬಿಕೊಂಡತಿ ಏನು? ನಾನು
ದೇಸಾಯಿ ಎನ್ನುವಂಥದ್ದು ತುಂಬಿಕೊಂಡದ, ಅದಕ್ಕೆ ನಿನಗೆ ಎಲ್ಲಿ ಜ್ಞಾನ ಆಗ್ಬೇಕು ನಡಿಯೋ ಕಡೆ ಅಂದಂತ್ರಿ ಅಜ್ಜ. ಬಂದ ಸಿದ್ಧಾರೂಢಪ್ಪನ ಹತ್ರ ಬಂದ. ಬರಗೋಡ್ದನ ಸಿದ್ಧಾರೂಢಪ್ಪ ಅವ್ರು ಏನಂದ್ರಂದ್ರ, ದೇಸಾಯಿ ಜಡ್ಯಪ್ಪಜ್ಜ ಬಹಳ ಪೋಲಿಮಿ ಮಾಡಿರ್ಬೇಕಲ್ಲ ನಿನ್ನಂತ ಕೇಳ್ತಾನ್ರಿ ಅಜ್ಜ. ಅವಾಗ ದೇಸಾಯಿ ಒಳಗ ದೇಸಾಯಿ ಎನ್ನುವಂಥದ್ದು ಒಳಗ ಕುಂತಿತ್ತಲ್ಲ, ಜಡ್ಯಪ್ಪಜ್ಜವ್ರು ಏನ್ ಮಾಡಿದ್ರು, ಅದನ್ನೆಲ್ಲ ಹೊರಗಾಕಿ ಕಳಿಸ್ಬಿಟ್ರು. ಯಪ್ಪ ನಿನ್ನ ಮಹಿಮೆ ಗೊತ್ತಾಗಲಾರ್ದನ ನಾ ತಪ್ಪು ಮಾಡಿನಂತೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಚತುರ್ವಿಧ ಸೇವೆಯನ್ನು ಮಾಡಿ ಏನು ಮಾಡಿದ ಅಂತಂದ್ರ ತನ್ನ ಜನ್ಮವನ್ನು ಪಾವನ ಮಾಡಿಕೊಂಡಂತ್ರಿ. ಅದಕ್ಕ ನಾವ್ ಎಲ್ಲೇ ಹೋಗ್ಲಿ, ಗುರುವಿನ ಹತ್ತಿರರ ಹೋಗ್ಲಿ, ಭಗವಂತನ ಸಾಮೀಪ್ಯದೊಳಗರ ಇರ್ಲಿ, ಇಂಥ ಒಂದು ದೇವಸ್ಥಾನದೊಳಗರ ಇರ್ಲಿ, ನಾ ಅನ್ನುವಂಥದ್ದು ಎಲ್ಲವನ್ನೂ ತೆಗೆದಿಟ್ಟು ಏನ್ ಮಾಡ್ಬೇಕ್ರಿ, ನಾ ಅನ್ನುವಂಥದ್ರ ಇಟ್ಕೊಳ್ಳಾರ್ದ ನಾವೇನ್ ಮಾಡ್ಬೇಕಂದ್ರೆ ಸೇವಾ ಮಾಡ್ಬೇಕಾಗ್ತದೆ. ಇಲ್ಲಿ ಗುಡಿಗೇರಿಯೊಳಗ ನಾ ಬಂದ್ರ ಕದ ತೆಗಂಗಿಲ್ಲ ನಾ ಅನ್ಕೊಂತ ಬಂದ ಯಾರ್ರೀ, ಆ ಊರ್ ಗೌಡ. ಬೇಕಾದ ಮಾಡಿದ್ರು ಕದ ತೆಗಿಲಿಲ್ಲದ. ಇನ್ನೇನು ಮಾಡುದು, ಪ್ರಾಂತ್ಯ ಸಾಹಿಬನ ಹತ್ರನ ಹೋಗ್ಬೇಕಂತೇಳಿ ಅಲ್ಲಿಗೆ ಹೋದ್ರಿ. ಅವ್ ಮೊದ್ಲೇ ಕನ್ನಡ ಬರಂಗಿಲ್ಲ. ಕೆತ್ತರ ಏನ್ ಮಾಡಿದ ಅಂತಂದ್ರೆ ಮಾತಾಡ್ಕೊಂತ ಬಂದ, ನಾ ಬಂದ್ರೆ ತೆಗಿಯಂಗಿಲ್ಲನ ಅಂತಂದು ಬಂದ್ ಏನ್ ಮಾಡಿದ್ ದೂಡಿದ, ಏನ್ ಮಾಡಿದ್ರು ಬರ್ಲಿಲ್ಲ. ಇದನ್ನ ಕದ ಹಾಕಿದವ್ರು ಯಾರಂತ ಕೇಳ್ತಾನ್ರಿ. ಇದನ್ನ ಕದ ಹಾಕಿದವ್ರು ಯಾರಂದ್ರ ಮತ್ ನೀನ ಹೇಳಿದ್ದೆಲ್ಲಪ್ಪ, ಕದ ಹಾಕೊಂಡು ಹೋಗಂತ ಹೇಳಿದಿ, ಅದಕ್ಕೆ ಹೋಗಿನ್ ನಾನು. ಅವ್ರೆಲ್ಲಾ ಹಿಂಗ ಅಂದಾರ ನೋಡು ಇಬ್ರು ಅಂತೇಳಿ ಅರ್ಚಕ್ ಹೇಳಿದ. ಹಂಗಾರ ಅವ್ರನ್ನ ಕರೀರಿ ಅಂತಂದ್ರ. ಅವ್ರನ್ನ ಕರೀರಿ ತೆಗಿತೈತಿ ಕದ ಅಂತಂದಾಗ ಹುಡುಕ್ಬೇಕಲ್ರಿ ಇನ್ನು ಗೋವಿಂದ ಭಟ್ರನ್ನ, ಆಮೇಲೆ ಶರೀಫಜ್ಜವ್ರನ್ನ ಹುಡುಕಾಕತ್ರು. ಊರು ಹೊರಗೆ ಒಂದು ಗಿಡದ ಕೆಳಗ ಸಿದ್ಧಪತ್ರಿಯನ್ನು ಸೇದುತ್ತಾ ಕುಂತಿದ್ರು. ಯಾರು? ಗೋವಿಂದ ಭಟ್ರು. ಶರೀಫಜ್ಜವರು ಸಿದ್ಧಪತ್ರಿಯನ್ನ ಅವ್ರಿಗೆ ತಂದು ಕೊಡಾಕ ಅವ್ರು ಹೋಗಿದ್ರು. ಹೋಗಿ ಎಲ್ಲರೂ ಏನ್ ಮಾಡ್ರಂದ್ರ ಹೋಗಿ ಪಾದ ಹಿಡ್ಕೊಂಡ್ರು. ಯಪ್ಪ ದ್ಯಾಮವನ ಪೂಜೆ ಆಗ್ಲಾರ್ದನ 15 ದಿವಸ ಆತು, ಹಿಂಗಂದ ಬಂದಿರಿ ನೀವು, ಮತ್ತೆ ನೀನ ಬಂದ್ರ ತೆಗಿತಾಳೆಪ್ಪ ಆಕಿ, ನೀನ ಬಾ ಅಂತೇಳಿ ಕರ್ಕೊಂಡ್ ಹೊಂಟ್ರು. ಏನ್ ದೊಡ್ಡ ಮಾತು ಬಿಡೋ, ನಮ್ಮ ಹುಡುಗ ತೆಗಿತಾನ ಅಂದ್ರು ನೋಡ್ರಿ. ಅವ್ರು ಹುಡುಗ ಅಂದ್ರೆ ಯಾರು? ಶರೀಫಜ್ಜ. ನಮ್ಮ ಶರೀಫ್ ತೆಗಿತಾನ ಬಿಡ ಅಂದ್ರು. ಎಲ್ಲೋ ಇದ್ದ ಶರೀಫಜ್ಜ, ಎಲ್ಲೋ ಇದ್ರು ಯಾರ ಈ ಗೋವಿಂದ ಭಟ್ರು ಶರೀಫ ಅಂತ ಕರೆದ್ರು. ಅಲ್ಲಿಂತ್ರ ಓಡ್ಕೊಂತ ಬಂದ್ ನೋಡ್ರಿ ಅಜ್ಜ, ಶರೀಫಜ್ಜ ಓಡ್ಕೊಂತ ಬಂದ. ಯಾಕಪ್ಪ ಅಂತ ಕೇಳ್ದ. ಆ ದ್ಯಾಮವನ ಗುಡಿ ಮುಂದೆ ನಿತ್ತಾರೆ, ಎಲ್ಲರೂ ನಿತ್ತಾರೆ. ಈಕಿ ಹಿಂಗ ಮಾತ್ರಿ ಅಜ್ಜನ ಮಾತವ್ರು ಎಲ್ಲ. ಈಕಿ ಯಾಕೋ ಕದನ ತೆಗಿವಾಳಂತ ನೋಡು, ತಗಸು ಅಂತಂದ್ರು. ಆಯ್ತಪ್ಪ ಅಂತ ಗುರುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಆ ಗುಡಿ ಮುಂದೆ ನಿತ್ಕೊಂಡ್ ಎದುರಿಗೆ ನಿತ್ಕೊಂಡ ಒಂಟಿಗಲ್ಲಿ ನಿತ್ತ ದೇವಿ ದಂಡಕವನ್ನು ಹೇಳಿದ. ಏನಂತಂದ್ರ, ಜಯ ಜಯತು ಜಗದಾಂಬೆ ಭಕ್ತರ ಕುಟುಂಬೆ ಸಾಂಬ ಶಿವ ಅಂಬೆ, ಹೇ ಜಗದಾಂಬೆ ಜಯ ಜಯತು ಜಗದಾಂಬೆ ಅಂತ ದೇವಿ ದಂಡಕವನ್ನ ಅಂದ ತಕ್ಷಣ ಆಕಿ ಏನು ಕುಂತಿದ್ರಲ್ಲ ಬಂದು ಬೆನ್ನು ಹಚ್ಚಿ ಕದಕ್ ಸುಮ್ಮನೆ ಎದ್ದು ಹೋಗಿ ತನ್ನ ಜಗಕ್ಕೆ ಕುಂತಳಂತಕಿ. ದ್ಯಾಮೋ ಕುಂತಳು, ಬಾಗಿಲು ತೆಗೀತು. ಅವಾಗ ಗೋವಿಂದ ಭಟ್ರಂದ್ರು, ಪ್ರಾಂತ್ಯ ಸಾಹೇಬನ ಕರೆದ್ರು, ನೀನ ಮಾಡಾಕ್ ಹಚ್ಚಿದಾವ ಇದನ್ನೆಲ್ಲ, ಈಗ ನೀವೊಂದು ಮಾಡಬೇಕಂದಂತ್ರಿ. ಏನು ಮಾಡ್ಬೇಕಪ್ಪ ನೋಡು, ಆ ತಾಯಿ ಬಹಳ ಏನಾಗ್ಯಾಳ ಅಂದ್ರೆ ಸಿಟ್ಟಾಗ್ಯಾಳಕಿ. ಆಕಿನ ಶಾಂತ ಮಾಡಬೇಕಾಗಿತ್ತು ಅಂತಂದ್ರೆ ಪಿತಾಂಬರವನ್ನು ತಗೊಂಡು ಬಾ, ಚಲೋದೊಂದು ಮಡಿ ತಗೊಂಡು ಬಾ. ಮಡಿ ತಗೊಂಡು ಬಂದು 101 ಮಂದಿಗೆ ಏನ್ ಮಾಡಂದ್ರೆ ಮುತ್ತೈದರಿಗೆ ಉಡಿ ತುಂಬು. ಅಷ್ಟ ಅಲ್ಲ, ಆ ಎಲ್ಲಾ ಮುತ್ತೈದರಿಗೆ ಹೋಳಿಗೆ ಊಟ ಮಾಡಿಸ್ಬೇಕು. ಅದು ಯಾರ ಕಡೆಯಿಂದ್ರೂ ₹1 ಇಸ್ಕೋದಂಗ ಎಲ್ಲ ನೀನ ಹಾಕಬೇಕು ಬಣ್ಣ ಅಂದ್ರಂತ್ರಿ. ಅವಾಗ ತಪ್ಪಾಯ್ತಂತ ತಿಳ್ಕೊಂಡ ಪ್ರಾಂತ್ಯ ಸಾಹೇಬ್ ಏನು ಮಾಡಿದ ಅಂತಂದ್ರೆ ಇಷ್ಟೆಲ್ಲ ಖರ್ಚು ಮಾಡಿ ಜಗನ್ಮಾತೆಯನ್ನು ಶಾಂತ ಮಾಡಿದಂತ ಹೇಳಾಕ ಕಾರಣ ಏನಂತಂದ್ರ, ಯಾರಕ್ಕೆ ಸ್ಮರಣ ಮಾಡ್ತಾರಲ್ಲ, ಯಾರ ಅಕಿನನ್ನೇ ಒಂದತಾರಲ್ಲ, ಅವ್ರು ಹೇಳ್ದಂಗ ಅಕ್ಕಿ ಕೇಳ್ತಾಳಂತ. ಅವ್ರು ಹೇಳ್ದಂಗ ಕೇಳ್ತ. ಇಲ್ಲೇ ಗಂದಿಗವಾಡದಾಗ ಗರಗದ ಮಡಿವಾಳಜ್ಜವರು ನವಲಗುಂದದ ನಾಗಲಿಂಗಪ್ಪ ಸಿಕ್ಕಾಪಟ್ಟಿ ಹಿಂಗ ಚಳಿ ಸಾಕಷ್ಟು ತಂಡಿ ಹತ್ತಿತ್ತು. ಅಡ್ಡಾಡ್ಕೊಂತ ಅಲ್ಲಿ ಹೋದ್ರು. ಆ ಗಂದಿಗವಾಡದೊಳಗ ದ್ಯಾಮವನ ಕಟ್ಟಿ ದೊಡ್ಡದೊಂದ ಕಟ್ಟಿತ್ರಿ. ಹೋದವ್ರು ಏನ್ ಮಾಡ್ರಂದ್ರೆ ಇಬ್ರು ಅಲ್ಲಿ ಮಲ್ಕೊಂಡ್ರು. ಹಾಸಿಗೊಳಕ್ಕೂ ಏನಿಲ್ಲ, ಹೊತ್ಗೊಳಕ್ಕೂ ಏನಿಲ್ಲ.
ಮತ್ತೆ ಶರೀರ ಚಳಿಗೆ ಹೆಂಗ ತಡಿತೈತೆ ಅದು. ಗರಗದ ಮಡಿವಾಳಜ್ಜ ಅವ್ರಿಗಟ್ಟು ವಯಸ್ಸಾಗಿತ್ತು. ನಾಗಲಿಂಗಪ್ಪ ಅವರೊಂದಿಷ್ಟ ಶರೀರದಿಂದ ಗಟ್ಟಿಮುಟ್ಟಿದ್ರು ಅವರು. ಮಡಿವಾಳಪ್ಪ ಅವರು ನಾಗಲಿಂಗಜ್ಜಗೆ ಏನಂತಾರಂದ್ರ, ನಾಗಲಿಂಗ ಬಹಳ ತಂಡ ಹತ್ತಾಕತ್ತೈತು, ನಿದ್ದಿನ ಬರುವತ್ ಅಂತಂದ್ರಿ ಅವ್ರು. ತಂಡ ಎತ್ತತೈತೆ ಮಡಿವಾಳಜ್ಜ, ನಿನಗ ವಯಸ್ಸಾಗೈತಲ್ ನಿನಗ, ಅದಕ್ಕ ತಂಡ ಎತ್ತತೈತೆ ಅಂತೇಳಿ ನಗುಚರಿಕೆ ಮಾಡಿದಂತ್ರಿ ಅಜ್ಜ. ನಿಂದ್ರ ನಿನ್ ತಂಡಿ ಓಡಿಸ್ತೀನಿ ಅಂತಂದ್ರು. ತಂಡಿ ಓಡಿಸ್ತೀನಿ ಅಂತಂದ್ರು. ಈ ಕಡೆ ಅತ್ತ ಇತ್ತ ಎಲ್ಲ ಕಡೆ ನೋಡಿದ್ರು. ನೋಡಿದವ್ರ ದ್ಯಾಮೋನ್ ಗುಡಿಯಾಗ ನೋಡಿದ್ರಿ. ದ್ಯಾಮೋನ್ ಗುಡಿಯಾಗ ನೋಡಿದ್ರು. ಆಕಿ ಏನಾಗಿದ್ದಳು, ವಿರಾಜಮಾನ ಕುಂತಿದ್ಳು. ಅಲ್ಲೇ ಪೂಜೆ ಮಾಡಿದ್ದ. ಪೂಜಾರಿ ಏನ್ ಮಾಡಿದ್ದ ಅಂದ್ರೆ ದೀಪ ಹಚ್ಚಿದ್ದ. ನೋಡಿದ, ನೀನು ತಂಡಿ ಹೋಗ್ತೀನಿ ಅಂತಂದ್ರಿ. ತಂಡಿ ಹೋಗ್ತೀನಂದ ಅಲ್ಲೇ ಕುಂತ್ಕೊಂಡ ಏನ್ ಮಾಡಿದ ಅಂತಂದ್ರ, ಮಡಿವಾಳಪ್ಪನ ತಂಡಿ ಅಟ್ಟು ಕಡಿಮೆ ಮಾಡವ ಅಂತ ಆಕಿಗೆ ಸ್ಮರಣೆ ಮಾಡಿದ. ಆಕಿ ನಾನು ಸ್ಮರಣೆ ಮಾಡಿದ. ಹೋದ. ಏನ್ ಮಾಡಿದ್ರಿ, ಒಂದ್ ಕೈ ತಗೊಂಡ್ ಬರಾಮ ಅಲ್ಲಿಡಾಮ ಹಾಕಿದ, ಒಂದು ಕಾಲು ಮುರ್ಕೊಂಡ್ ಬರಾಮ ಅಲ್ಲಿಡಾಮ. ಹಿಂಗೆಲ್ಲ ಏನ್ ಮಾಡ್ದ ಅಂದ್ರೆ ಒಂದೊಂದ ಕೈ ಒಂದೊಂದ ಕಾಲು ಎಲ್ಲ ತಗೊಂಡು ಬಂದಲ್ಲಿ ಇಟ್ಟ. ಅದ ದೀಪ ಹಚ್ಚಿಟ್ಟೋಗಿದ್ದಲ್ರಿ ಅರ್ಚಕ, ಅದನ್ನ ತಗೊಂಡು ಬಂದು ಬೆಂಕಿ ಹಚ್ಚಿದಲ್ಲಿ. ಬೆಂಕಿ ಹಚ್ಚಿ ಬೆಳತನಕ ಏನು ಮಾಡಿದ್ರು ಅಂತ ಇಬ್ರು ಕಾಸ್ಕೊಂಡ್ರಿ. ಒಬ್ರಿಗೊಬ್ರು ಮಾತಾಡ್ಕೊಂತ ನಕ್ಕೊಂತ ಅವ್ರು ಒಂದ ಅವ್ರದೊಂದು ಸಂಭ್ರಮ. ಇಬ್ರು ಕಾಸ್ಕೊಳಕತ್ರು. ಬೆಳಕಾತ್ರಿ. ಬೆಳಕಾದಿಂದ ಇನ್ನೇನು ಹೋಗು ನನ ಅಂತ ಕೇಳ್ತಾರ್ರಿ ಇಬ್ರು. ಹೋಗು ನನ ಅನ್ಕೊಡ್ದ ಅರ್ಚಕ್ ಬಂದ್ಬಿಟ್ಟ. ಅರ್ಚಕ್ ಬಂದ, ಒಳಗ್ ನೋಡ್ತಾನ ದ್ಯಾಮವ್ನ ಇಲ್ಲ. ಯಾಕೆ ಸುಟ್ಟು ಕಾಸ್ಕೊಂಡಿದ್ರಿ ಇವ್ರು. ದ್ಯಾಮವ್ನ ಇಲ್ಲ. ಹೊರಗೆಲ್ಲ ಕಡೆ ಹುಡುಕ್ಯಾಡಿದ, ಎಲ್ಲಿ ಸಿಗ್ತಾಳ್ರಿ. ಅಲ್ಲಿ ಬೂದೆಲ್ಲ ಬಿದ್ದಿತ್ತು. ಈಗ ಚಳಿ ಬಾಳ ಹತ್ತಿದಾಗ ಬಾಗಿಲು ಮುಂದೆ ಒಂದಿಷ್ಟು ದಂಟ ಅದಿದು ಹಾಕಿ ಉರಿ ಹಚ್ಚಿ ಕಾಸ್ಕೊಂಡಾಗ ಅಷ್ಟು ಸುಟ್ಟಿರಂಗಿಲ್ಲ ಅವು. ಒಂದಿಷ್ಟು ಸುತ್ತುಕೊಂಡು ನಡಕ್ ಬೂದಿರ್ತೈತಿ, ಸುತ್ತು ಕಡೆ ಒಂದಿಷ್ಟು ಕಾಣ್ತಿರ್ತಾವಿಲ್ರಿ ಅವು ದಂಟದು. ಹಂಗ ಆಕಿ ಕೈಕಾಲು ಕಾಣಕತ್ತಿದ್ದು. ಅವ ಅಂದ ಅರ್ಚಕ, ದ್ಯಾಮವ್ನ ತಗೊಂಡ್ ಬಂದು ಸುಟ್ಕೊಂಡ್ ಕಾಸ್ಕೊಂಡಾರ ನೋಡಿವ್ರು. ಇವ್ರು ಎಂತವ್ರು ಇರ್ಬೇಕಂತೇಳಿ ಅವ್ ಯಾರಂತ ತಿಳ್ಕೊಲಿಲ್ಲ, ಹೆಂಗ ಬಂದಾರಂತ ತಿಳ್ಕೊಳಿಲ್ಲ. ಅವ ಏನ್ ಮಾಡ್ದ ಅಂದ್ರೆ ಹೋಗ್ಕೊಂತ ಬಡ್ಕೊಂತ ಊರೊಳಗೆ ಓಡಿ ಹೋಗ್ಬಿಟ್ಟ. ಓಡಿ ಹೋದವನ ಏನ್ ಮಾಡ್ದ, ಎಲ್ಲಾರನು ಕರ್ಕೊಂಬಂದ್ ಊರಾಗಿನವ್ರನ್ನೆಲ್ಲಾರನು ದ್ಯಾಮವ್ನ ಸುಟ್ಟಾರ ಬರ್ರಿ ದ್ಯಾಮವ್ನ. ಮತ್ ದ್ಯಾಮವ್ನ ಸುಟ್ಟಾರಂದ್ರೆ ಯಾರ ಸುಮ್ಮನೆ ಇರ್ತಾರನ್ರಿ. ಆ ಕಡೆಂತ್ರ ಹೆಂಗ್ ಬಂದ್ರಂದ್ರ ಬಡಿಗಿ ತಗೊಂಡು ಬಂದ್ರ ಅವ್ರು. ಬಡಿಗಿ ತಗೊಂಡು ಬಂದ ಮಡಿವಾಳ ಅಜ್ಜನ್ನು ಬಡದ್ರು, ನಾಗಲಿಂಗ ಅಜ್ಜನ್ನು ಬಡದ್ರು. ಮಡಿವಾಳ ಅಜ್ಜನ್ನು ಬಡದ್ರು, ನಾಗಲಿಂಗ ಅಜ್ಜನ್ನು ಬಡದ್ರು. ಅವಾಗ ಇವ್ರು ಬಡಿಸಿಗೊಂದು ಹೊರಗೆ ಬಂದ್ರು. ಹೊರಗೆ ಹೋಗೊಂದು ಒಬ್ರಿಗೊಬ್ರು ಮತ್ತೆ ನಗಾಕತ್ತಾರ ಅವ್ರು. ನಾಗಲಿಂಗ ಅಜ್ಜ ಅಂತನಂತ, ಮಡಿವಾಳ ಎಷ್ಟು ಹೋಳಿಗೆ ತಿಂದಿವತ್ತಂತ ಕೇಳಿದ. ಬಡಿಸ್ಕೊಂಡಿದ್ರಿ. ಎಷ್ಟು ಹೋಳಿಗೆ ತಿಂದೆ ಅಂತೇಳಿ. ಎಲ್ಲಾ ನಿನ್ನಿಂದ ಆಗೈತಿ ನೋಡ್. ನಾ ಹೇಳಿ ನೀ ಏನ್ ಮಾಡ್ತೀವಿ ಹೇಳಕ್ ಬರೋದಿಲ್ಲ. ತಂಡಿ ಹತ್ತೈತೆ ಅಂತ ಇಷ್ಟ ಅಂದಿದ್ನಿ, ನಿನಗೆ ದ್ಯಾಮವ್ನ ತಗೊಂಡ್ ಬಂದ್ ಸುಡು ಅಂತ ಹೇಳಿದ್ನಿ ನಾನು. ನೀನ ಮಾಡಿದ್ದಿದಲ್ಲ ಅಂತ ನಾಗಲಿಂಗಜ್ಜಗಂದ. ಇರ್ಲಿ, ನೀ ಎಟ್ಟು ತಿಂದಿ ಹೋಳಿಗೆ ಅಂತ ಕೇಳ್ತಾನ್ರಿ ಮಡಿವಾಳಜ್ಜ ನಾಗಲಿಂಗಜ್ಜ. ನಿನಕ್ಕಿಂತ ಒಂದಿಷ್ಟು ಹೆಚ್ಚಿಗೆ ತಿನ್ನಿ, ಮತ್ತೊಂದಿಷ್ಟು ಕಟ್ಕೊಂಡಿನಿ ಅಂತನ್ರಿ ಅವ್. ಹಿಂಗಂದ ಆಮೇಲೆ ಹೋದ್ರಿ ಇಬ್ರು. ಅವ್ರೇನು ಊರು ಹೊರಗೆ ಹೋಗ್ತಾರಲ್ಲ, ಊರು ಹೊರಗೆ ಹೋಗೋದಷ್ಟ ತಡಾರಿ. ಈ ಕಡೆಲ್ಲ ಊರೆಲ್ಲ ಏನೇನ್ ಆವರಿಸಿಕೊಂಡಿತ್ತು ಅಂತಂದ್ರೆ ಅವಾಗೆಲ್ಲ ಇದ್ದು ನೋಡ್ರಿ, ಮಾರ್ಕ, ಪ್ಲೇಗ, ಇಂಥವೆಲ್ಲ ರೋಗಗಳು ಎಲ್ಲ ಊರು ತುಂಬಾ ಆವರಿಸ್ಕೊಂಡ್ಬಿಟ್ಟು. ಇದನ್ನ ಬಡಿಯುವುದನ್ನ ಇವ್ರಿಬ್ಬರನ್ನೇನು ಬಡಿಯಾಕತ್ತಿದ್ರಲ್ಲ, ಬಡಿದ್ರು ಕೂಡ ದುಃಖಿಸಲಾರ್ದ ಅವ್ರೇನ್ ನಕ್ಕೊಂತ ಇದ್ರಲ್ಲ, ಹೊರಗೆ ಹೋದಾಗೂ ನಕ್ಕೊಂತ ಏನೇನೋ ಹೇಳ್ತಿದ್ರಲ್ಲ, ಅದನ್ನೆಲ್ಲ ಒಬ್ಬ ನೋಡಿದ್ದ. ಅವ್ರು ನಕ್ಕೊಂತನೂ ಹೋಗಿದ್ರು. ಅವ್ರು ಹೋದಿಂದ ಈ ಕಡೆ ಎಲ್ಲ ಸಾಕಷ್ಟು ರೋಗ ಎಲ್ಲ ಬಂದು ಆವರಿಸ್ಕೊಂಡಿತ್ತು. ಅದನ್ನೆಲ್ಲ ನೋಡೆ ಈ ಊರನ್ನವ್ರು ಮತ್ತೆ ಯಾರ್ಯಾರು ಬಡ್ದಿದ್ರಲ್ಲ ಮೊದಲು ಅವರ ಹೋದ್ರು. ಯಾರ್ಯಾರು ಬಡ್ದಿದ್ರಲ್ಲ ಅಜ್ಜನ್ನ ಮೊದಲು ಅವರ ಹೋದ್ರು. ಅವಾಗ ಬಂದವನ ಏನ್ ಮಾಡ್ತಾನಂದ್ರೆ, ಇನ್ನ ನಮ್ಮ ಊರು ಉಳಿಸ್ಕೋಬೇಕಾಗಿತ್ತು ಅಂತಂದ್ರೆ ಏನ್ ಮಾಡ್ಬೇಕು, ಅವ್ರಿಬ್ಬರಿಗೆ ಶರಣಾಗತರಾಗಿ ಹೋಗ್ಬೇಕು. ಹುಡುಕ್ರಿ ಅವ್ರನ್ನ ಅಂತೇಳಿ ಎಲ್ಲ ಕಡೆ ಹುಡುಕಾಕತ್ರಿ. ಹೊರಗೆ ಎಲ್ಲೋ ಇದ್ರು. ಹೋದವ್ರ ಏನು ಮಾಡಿದ್ರು ಅಂತಂದ್ರೆ, ಯಪ್ಪ ನೀವು ಯಾರಂತ ನಮಗೆ ತಿಳಿಲಿಲ್ಲ, ಅಜ್ಞಾನಿಗಳಿದೀವಿ ನಾವು, ನಮ್ಮ ತಪ್ಪನ್ನು ಒಂದಿಟ್ಟು ಕ್ಷಮಾ ಮಾಡು, ನಮ್ಮನ್ನೆಲ್ಲರನ್ನು ಉಳಿಸು ಅಂತ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಸದ್ಗುರುನಾಥ ಬಹಳ ಕರುಣಾಮಯಿರಿ. ಸಾಮಾನ್ಯರ ಗತಿ ಅವ್ರಿಗೆ ದ್ವೇಷ ಇರೋದಿಲ್ಲ.
ಸಾಮಾನ್ಯರಿಗತೆ ಅವ್ರಿಗೆ ಸಿಟ್ಟು ಇರೋದಿಲ್ಲ, ಸಾಮಾನ್ಯರಿಗತೆ ಮತ್ತೊಬ್ಬರಿಗೆ ಕೇಡನ್ನು ಬಯಸುವಂಥವ್ರು ಇರಂಗಿಲ್ಲ. ಸದ್ಗುರುನಾಥ ಬಡದ್ರು ಬಡಿಸಿಕೊಂಡ್ರು ಕೂಡ ಮತ್ತೆ ಅವ್ರಿಗೆ ಏನು ಮಾಡ್ರು ಅಂದ್ರೆ ಕರುಣಾ ದೃಷ್ಟಿಯಿಂದ ಏನು ಮಾಡಿದ್ರು ಅಂತಂದ್ರೆ ಬೇರೆ ಒಬ್ಬಕ್ಕೆ ಹೊಸ ದ್ಯಾಮವನ್ನು ಮಾಡಿಸಿ ಜಾತ್ರೆ ಮಾಡ್ರಿ ಅಂತ ಹೇಳಿದಂತ್ರಿ ಅಜ್ಜ. ಅವಾಗ ಏನಾಯ್ತು ಅಂತಂದ್ರೆ ಮತ್ತ ಅಜ್ಜನ ಆಶೀರ್ವಾದದಿಂದ ಆ ಊರೊಳಗ ಇನ್ನೂ ಆದ್ರೂ ಕೂಡ ಏನಂತಂದ್ರೆ ಮಾರ್ಕ ಪ್ಲೇಗ ಅನ್ನುವಂಥದ್ದು ಬಂದಿಲ್ಲ. ಅಷ್ಟೇ ಅಲ್ಲ, ಇಲ್ಲೇ ಮೊದಲ ಬಾವಿ ಅಂತ ಬರ್ತದೆ. ಮೊದಲ ಬಾವಿಯೊಳಗ ಮಾರ್ಕ ಪ್ಲೇಗ ಎಲ್ಲಾ ಕಡೆ ಸುತ್ತುವರೆದಿತ್ರಿ. ಅಲ್ಲಿ ಮೊದಲ ಬಾವಿಯೊಳಗೆ ಚೆನ್ನ ಋಷಭೇಂದ್ರ ಅಜ್ಜ ನೀಲಗಂಗಮ್ಮ ತಾಯಿ ಅಜ್ಜನ ಸೇವಾ ಮಾಡ್ತಿದ್ದಳು. ಸೇವಾ ಮಾಡೋ ಮುಂದೆ ಬಹಳ ಪ್ರೀತಿ ರೀ ನೀಲಗಂಗಮ್ಮನ ಮೇಲೆ ಅಜ್ಜ. ನೀಲಗಂಗಮ್ಮ ನಿನ್ನ ಸೇವಾ ಬಹಳ ಬಹಳ ಭಕ್ತಿಯಿಂದ ಸೇವಾ ಮಾಡಾಕತ್ತೀವ, ಏನಾದ್ರೂ ಬೇಕು ಕೇಳು, ನೀ ಕೇಳಿದ್ದು ಕೊಡ್ತೀನಿ ಅಂದಂತ್ರಿ ಅಜ್ಜ. ಸುತ್ತ ಕೂಡ ಎಲ್ಲ ಮಾರ್ಕಾ ಪ್ಲೇಗದಿಂದ ಬಳಲಾಕತ್ತಿತ್ತು ಎಲ್ಲ ಹಳ್ಳಿಗಳು. ಅವಾಗ ಅಮ್ಮ ಅಂದ್ರಂತ, ಯಪ್ಪ ನನಗೇನೂ ಬೇಡ, ನಮ್ಮ ಊರಿಗೆ ಇಂಥ ರೋಗಗಳು ಬರ್ದಂಗ ನೋಡ್ಕೊ ಅಂದ್ರು ಅಂತ ನೋಡ್ರಿ. ಇಂಥ ಮಾರ್ಕಾ ಪ್ಲೇಗ್ ಬರ್ದಂಗ ನಮ್ಮೂರನ್ನು ನೀ ಕಾಯಪ್ಪ ಅಂತಂದಾಗ ಚಟ್ನ ಅವಾಗ ಅಜ್ಜ ಎದ್ದು ಹೋದ. ತನ್ನ ಕೈಯಾಗಿನ ಬೆತ್ತ ತಗೊಂಡ ಊರು ಹೊರಗೆ ಹೋದ್ರಿ. ಊರು ಹೊರಗೆ ಹೋಗಿ ಏನು ಹೊರಗಿರ್ತದಲ್ಲ ಊರು ಸುತ್ತ ಏನು ಮಾಡಿದ ಅಂದ್ರೆ ತನ್ನ ಬೆತ್ತದಿಂದ ಏನು ಮಾಡಿದ ಅಂದ್ರೆ ಊರೆಲ್ಲ ಹೊರಗ ರೌಂಡ್ ಹಾಕಿದಂತ್ರಿ. ಗೆರೆ ಕೊರದು ಹೇಳ್ತಾನ, ಏ ದುರ್ಗಿ, ಏ ಮಾರಿ, ಈ ಊರೊಳಗೆ ನೀ ಪ್ರವೇಶ ಆದಿ ಅಂತಂದ್ರೆ ನನಗೈತಿ ನಿನಗೈತಿ ಅಂತಾನಂತ ನೋಡಿ. ಇಲ್ಲಿವರೆಗೂ ಕೂಡ ಒಬ್ಬನು ವಾಂತಿ ಮಾಡ್ಕೊಂಡು ಸತ್ತಾನನ್ನುವಂತ ಅಲ್ಲಿ ಇಲ್ಲ. ಒಬ್ರು ಏನಾದ್ರೂ ಮತ್ತೆ ಮಾಡ್ಕೊಂಡು ಹಿಂಗ ಮಾರ್ಕಾ ಪ್ಲೇಗ್ನಿಂದ ಬಳಲಿ ಸತ್ತಾನನ್ನುವಂಥದ್ದೇನೂ ಇಲ್ಲ. ಯಾಕಂದ್ರೆ ಸದ್ಗುರುನಾಥನ ಆಶೀರ್ವಾದ ಹಂಗಾಗ್ಯದ. ಅದೇ ರೀತಿಯಾಗಿ ಜಗನ್ಮಾತೆಯನ್ನ ನಾವು ಒಲಿಸ್ಕೋಬೇಕಾಗಿತ್ತು ಅಂದ್ರೆ, ಜಗನ್ಮಾತೆಯ ಕೃಪೆ ನಮಗೆ ಆಗಬೇಕಾಗಿತ್ತು ಅಂದ್ರೆ ನಾವು ಏನು ಮಾಡಬೇಕು ಅಂದ್ರೆ ಭಕ್ತಿಯನ್ನು ಮಾಡಬೇಕಕ್ಕಿ ಮೇಲ. ಹೆಂಗಂತಂದ್ರೆ ಹೇಳ್ತಾರ, ಎನ್ನ ವಾಮ ಕ್ಷೇಮ ನಿನ್ನದಯ್ಯ, ಎನ್ನ ಹಾನಿ ವೃದ್ಧಿ ನಿನ್ನದಯ್ಯ ಅನ್ನುವಂಥ ಮಾತನ್ನ ಶರಣರು ಕೂಡ ಹೇಳಿದಾರ. ಒಳಗೆ ನನ್ನದನ್ನುವಂಥದ್ದೇನೆಲ್ಲ ಇಟ್ಕೊಳ್ಳಾರ್ದನ ನೀನೇ ನನಗೆಲ್ಲ ಅಂತ ತಿಳ್ಕೊಂಡು ನಾವು ಭಕ್ತಿಯನ್ನ ಮಾಡಿದೀವಿ ಅಂತಂದ್ರೆ ನಮಗೇನ್ ಮಾಡ್ತಾಳ್ರಿ, ಸದಾವಕಾಲ ನಮ್ಮನ್ನ ರಕ್ಷಣಾ ಮಾಡ್ತಾಳ ಅನ್ನುವಂಥ ಮಾತನ್ನ ಹೇಳ್ತಾ ನನ್ನೆರಡು ವಾಗ್ರೂಪ ಪುಷ್ಪಗಳನ್ನು ಸದ್ಗುರುಣ ಶ್ರೀಚರಣದಲ್ಲಿ ಅರ್ಪಿಸುತ್ತೇನೆ. ಓಂ ತತ್ಸತ್.